ದ್ವಿತೀಯ ಪಿಯುಸಿಯಲ್ಲಿ ಯಾರ್ಯಾರು ಪಾಸ್ ಅನ್ನೋದು ಇವತ್ತೇ ಗೊತ್ತಾಗಿದೆ. ಹೌದು, ರಾಜ್ಯದ ದ್ವಿತೀಯ ಪಿಯುಸಿ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಈ ಸಲಾನು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಮತ್ತೆ ಸಾಬೀತಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 13% ಹೆಚ್ಚಳ ಆಗಿದೆ ಈ ಸಲದ ಫಲಿತಾಂಶದಲ್ಲಿ. ಕಲಾ ವಿಭಾಗದಲ್ಲಿ 71%, ವಾಣಿಜ್ಯ ವಿಭಾಗದಲ್ಲಿ 88%, ವಿಜ್ಞಾನ ವಿಭಾಗದಲ್ಲಿ 92% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ 96.39% ಮಕ್ಕಳು ಪಾಸ್ ಆಗಿದ್ದು ಈ ವರ್ಷವೂ ನಂಬರ್ 1 ಸ್ಥಾನವನ್ನ ಉಳಿಸಿಕೊಂಡಿದೆ. ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಗ್ರಾಮೀಣ ಭಾಗದಲ್ಲಿ ಫಲಿತಾಂಶವು 19% ಹೆಚ್ಚಳವಾಗಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ ಕೊಟ್ಟರು. ವಾಣಿಜ್ಯ ವಿಭಾಗದಲ್ಲಿ ಉಡುಪಿಯ ದಿಶಾ ಅನ್ನೋ ವಿದ್ಯಾರ್ಥಿ 600ಕ್ಕೆ 600 ಮಾರ್ಕ್ಸ್ ಪಡೆದಿದ್ದಾಳೆ. ಹೀಗಾಗಿ ಈ ಬಾರಿ ಔಟ್ ಮಾರ್ಕ್ಸ್ ಪಡೆದ ವಿದ್ಯಾರ್ಥಿನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾಳೆ. ಇನ್ನು ಬೆಂಗಳೂರಿನ ವಿದ್ಯಾರ್ಥಿನಿ ಅದಿತಿ ಕೂಡ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ ಗಳಿಸಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಲಾ ವಿಭಾಗದಲ್ಲಿ 2 ವಿದ್ಯಾರ್ಥಿನಿಯರು ಟಾಪರ್ ಆಗಿದ್ದಾರೆ. ವಿಜಯನಗರದ ಅರ್ಚನಾ 600 ಮಾರ್ಕ್ಸ್ಗೆ 598 ಅಂಕಗಳನ್ನು ಪಡೆದಿದ್ದಾಳೆ. ಅದೇ ರೀತಿಯಾಗಿ ಕಲಾ ವಿಭಾಗದಲ್ಲಿ ವಿಜಯನಗರದ ವಿದ್ಯಾರ್ಥಿನಿ ಸಂಗೀತ ಕೂಡ ಟಾಪರ್ ಆಗಿದ್ದಾರೆ. 600ಕ್ಕೆ 598 ಅಂಕವನ್ನು ಪಡೆದಿದ್ದಾಳೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ನೋಡ್ತಾ ಹೋಗೋದಾದ್ರೆ ವಾಣಿಜ್ಯ ವಿಭಾಗದಲ್ಲಿ ಉಡುಪಿಯ ಪ್ರೇರಣಾ ರಾಮಚಂದ್ರ ಹೆಗಡೆ 600 ಅಂಕಗಳಿಗೆ 598 ಅಂಕಗಳನ್ನು ಗಳಿಸಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಉಡುಪಿಯ ವೈಷ್ಣವಿ ಕುಲಕರ್ಣಿ 600ಕ್ಕೆ 597 ಅಂಕಗಳನ್ನು ಪಡೆದು ಟಾಪರ್ ಆಗಿದ್ದಾರೆ. ಈ ಮೂಲಕ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚಿನ ಪರಿಶ್ರಮವನ್ನು ಪಡೆದು ಸಕ್ಸಸ್ ಕಂಡಿದ್ದಾರೆ. ಮ್ಯಾಮ್ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಮೈ ಸಪೋರ್ಟ್ ಮಾಡಿರೋದಕ್ಕೆ. ನಮ್ಮ ಟೀಚರ್ಸ್ಗೆ ಫಸ್ಟ್ ಹೇಳಬೇಕು, ದೇ ಆರ್ ಬೀನ್ ಅ ಗ್ರೇಟ್ ಸಪೋರ್ಟ್, ಬೀನ್ ಶುಭ್ರಾ ಮ್ಯಾಮ್ ಆ್ಯಂಡ್ ನೇತ್ರಾ ಮ್ಯಾಮ್ ಆಲ್ಸೋ, ಆ್ಯಂಡ್ ಇವನ್ ಮೈ ಪೇರೆಂಟ್ಸ್ ಲೈಕ್ ನಮ್ಮ ಮಾಮ ನಮ್ಮಮ್ಮ ಆಮೇಲೆ ನಮ್ಮಪ್ಪ ಎಲ್ಲ ಫ್ಯಾಮಿಲಿ ಎಲ್ಲ ಫುಲ್ ಸಪೋರ್ಟ್ ಮಾಡಿದೆ ಮ್ಯಾಮ್. ಅವ್ರ ಸಪೋರ್ಟಿಂದನೇ ಇಷ್ಟೆಲ್ಲ ತೆಗೆಯೋದು. ಆ್ಯಂಡ್ ದಿ ಕಾಲೇಜ್ AC ಕಾಲೇಜ್, ಇಟ್ ಹ್ಯಾಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಫಾರ್ ದಿ past 2 years. It was great. 26% ಬಾಯ್ಸು ಒಳ್ಳೆ ಅಚೀವ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಸ್ ಈವನ್ ಗರ್ಲ್ಸ್ ಆಲ್ಸೋ. ಹೋದ ಸತಿ 62% ಇತ್ತು, 62 ಅಲ್ಲ 63%. ಈ ಸತಿ ದೇ ಹ್ಯಾವ್ ಅಚೀವ್ಡ್ 81%. ಗೌರ್ಮೆಂಟ್ ಶಾಲೆಯಲ್ಲಿ ಹೆಣ್ಣುಮಕ್ಕಳೇ ಜಾಸ್ತಿ ಪಾಸ್ ಆಗಿರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಸೆಕೆಂಡ್ ಪಿಯುಸಿಯಲ್ಲಿ ನಟಿ ಅಂಕಿತಾ ಜಯರಾಮ್ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಡಿಸ್ಟಿಂಕ್ಷನ್ನಲ್ಲಿ ನಟಿ ಅಂಕಿತಾ ಜಯರಾಮ್ ಪಾಸ್ ಆಗಿದ್ದಾರೆ. ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಬ್ಯುಸಿ ಇದ್ರೂ ಓದಿನಲ್ಲಿ ಈಕೆ ಹಿಂದೆ ಬಿದ್ದಿಲ್ಲ. ಸೆಕೆಂಡ್ ಪಿಯುಸಿ ಪರೀಕ್ಷೆಯಲ್ಲಿ 97% ಅಂಕಗಳನ್ನು ಪಡೆಯುವುದರ ಮೂಲಕ ಹೆತ್ತವರನ್ನ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಅಂಕಿತಾ ಜಯರಾಮ್. ಜೊತೆಗೆ ಆ ಕಾಲೇಜಿಗೂ ಕೂಡ ಹೆಸರನ್ನ ತಂದುಕೊಟ್ಟಿದ್ದಾರೆ. ಭೂಮಿಗೆ ಬಂದ ಭಗವಂತ, ಯಜಮಾನ ಹೀಗೆ ಸೀರಿಯಲ್ಗಳಲ್ಲಿ ಅಭಿನಯಿಸಿದಂತಹ ಅಂಕಿತಾ ಜಯರಾಮ್ ಇದೀಗ ಕರ್ಣ ಅನ್ನುವಂತಹ ಧಾರಾವಾಹಿಯಲ್ಲಿ ರಿಯಾ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ. ಕಾಗದ ಅನ್ನುವ ಚಿತ್ರದಲ್ಲೂ ಕೂಡ ಅಂಕಿತಾ ನಾಯಕಿ ನಟಿಯಾಗಿ ಅಭಿನಯವನ್ನ ಮಾಡಿದ್ರು. ಈಗ ಸೂಪರ್ ಪ್ರೈಮ್ 9ನಲ್ಲಿ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ನೋಡೋಣ. ಶಿವಮೊಗ್ಗದ ಹುಲಿಕಲ್ ಘಾಟಿಯ ಏರ್ಪಿನ್ ತಿರುವಿನಲ್ಲಿ ಕಾಮಗಾರಿ ವೇಳೆ ಮಣ್ಣು ಕುಸಿದು ಅವಘಡ ಸಂಭವಿಸಿದೆ. 3 ಸಾವನ್ನಪ್ಪಿದ್ದು 3 ಗಾಯಗಳಾಗಿವೆ. ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಚಿಕ್ಕಮಗಳೂರಿನ ಚಂದ್ರದೋಣ ಪರ್ವತದ ಸಾಲಿನಲ್ಲಿ ಕೇರಳ ಮೂಲದ ಬಾಲಕಿ ಶ್ರೀನಂದ ನಾಪತ್ತೆಯಾಗಿದ್ದಾರೆ. ಕುಟುಂಬಸ್ಥರ ಜೊತೆಗೆ ಪ್ರವಾಸಕ್ಕೆ ಬಂದಿದ್ದ ಶ್ರೀನಂದ ಮಂಗಳವಾರ ಸಂಜೆ ಕಾಣೆಯಾಗಿದ್ರು. ಅರಣ್ಯ ಸಿಬ್ಬಂದಿ, ಪೊಲೀಸರು ನಿರಂತರವಾಗಿ ಅವರನ್ನ ಹುಡುಕಾಡ್ತಾ ಇದ್ರೂ ಕೂಡ ಇಲ್ಲಿವರೆಗೂ ಅವರ ಸುಳಿವು ಪತ್ತೆಯಾಗಿಲ್ಲ. ಮಾಜಿ ಶಾಸಕ ಅನ್ನದಾನಿ ವಿರುದ್ಧದ ಅಕ್ರಮ ಸಂಬಂಧದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿತ ಮಹಿಳೆ ದಿಢೀರಂತ ಪ್ರತ್ಯಕ್ಷರಾಗಿದ್ದು ಪತಿ ಪ್ರಸನ್ನಕುಮಾರ್ ಅವರ ವಿರುದ್ಧವೇ ವಿದ್ಯಾಲಕ್ಷ್ಮಿ ಇದೀಗ ದೂರನ್ನ ಸಲ್ಲಿಸಿದ್ದಾರೆ. ನನಗೂ ಮಾಜಿ ಶಾಸಕರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮಂಡ್ಯ ಎಸ್ಪಿಗೆ ಇದೀಗ ದೂರನ್ನ ನೀಡಿದ್ದಾರೆ. ಉಪಚುನಾವಣೆ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ನಾಳೆ ದೆಹಲಿಗೆ ಸಿಎಂ ತೆರಳ್ತಾ ಇದ್ದಾರೆ.
ಇದೇ ವೇಳೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆಯೂ ವರಿಷ್ಠರ ಜೊತೆಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಹಿರಿಯ ಶಾಸಕರು ಈಗಾಗಲೇ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನಮಗೂ ಸಚಿವ ಸ್ಥಾನವನ್ನ ಕೊಡಬೇಕು, ಕೇವಲ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ, ನಮಗೆ ಸಚಿವ ಸ್ಥಾನ ನೀಡಿ ಅಂತ ಕೇಳ್ಕೊಳ್ತಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ನಿರ್ಮಾಣ ಕಾಮಗಾರಿಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಬೆಟ್ಟಕ್ಕೆ ಧಕ್ಕೆ ಆಗ್ತಿದೆ ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಈಗ ಕೇಂದ್ರ ಸರ್ಕಾರದ ಅನುದಾನದಡಿ 47 ಕೋಟಿ ಮೌಲ್ಯದ ಕಾಮಗಾರಿಗೆ ತಡೆ ನೀಡಲಾಗಿದೆ. ಆದೇಶ ಉಲ್ಲಂಘಿಸಿದಂತೆ ಜಿಲ್ಲಾಧಿಕಾರಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ 1.5 ವರ್ಷದ ಮಗು ಮೊದಲನೇ ಮಹಡಿಯಿಂದ ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದೆ. ಬಸವನಗುಡಿಯ ರಂಗಾದೊರೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸೋಮವಾರ ಸಂಜೆ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಗು ಆಯಾ ತಪ್ಪಿ ಗ್ರಿಲ್ ಒಳಗಿಂದ ಜಾರಿ ಕೆಳಗೆ ಬಿದ್ದಿತ್ತು. ಕೊಳೆತು ಹುಳ ಬಿದ್ದ ಗಂಡನ ಶವದ ಜೊತೆನೇ 10 ದಿನಗಳ ಕಾಲ ಪತ್ನಿ ಕಾಲ ಕಳೆದಿರುವಂತಹ ಘಟನೆ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದಲ್ಲಿ ಈ ಘಟನೆ ನಡೆದಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ 77 ವರ್ಷದ ಸಿರಿಲ್ ಮೊನಿಸ್ ಮಲಗಿದ್ದಲ್ಲೇ ಮೃತಪಟ್ಟಿದ್ರು. ಪತ್ನಿ ಮಾನಸಿಕ ಅಸ್ವಸ್ಥರಾಗಿದ್ದರಿಂದ ಗಂಡನ ಸಾವಿನ ಬಗ್ಗೆ ಗೊತ್ತೇ ಆಗಿರಲಿಲ್ಲ. ವಾಸನೆ ಬಂದ ಮೇಲೆ ಅಕ್ಕಪಕ್ಕದವರು ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ದ ಖರ್ಗೆಯವರ ಬಗ್ಗೆ ನಿನ್ನೆ ಪ್ರತಾಪ್ ಸಿಂಹ ಹರಿಹಾಯ್ದಿದ್ರು. ಈಗ ಪ್ರತಾಪ್ ಸಿಂಹ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆನೇ ವಾಗ್ದಾಳಿ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಸದ್ಯ ನಡೆಯಲಾರದ ನಾಣ್ಯ, ಮೈಸೂರಿನಲ್ಲೇ ಬೆಲೆ ಇಲ್ಲ ಅವನಿಗೆ, ಈಗ ಮತ್ತೆ ಎಂಎಲ್ಎಗೆ ನಿಲ್ತಾರಂತೆ ಅಂತ ಏಕವಚನದಲ್ಲೇ ಕಿಡಿಕಾರಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಹೊಸ ಬಗೆಯ ಝೋಂಬಿ ಹೆಸರಿನ ಡ್ರಗ್ಸ್ ಎಂಟ್ರಿ ಕೊಟ್ಟಿದೆ. ಪೊಲೀಸರು ಝೋಂಬಿ ಡ್ರಗ್ಸ್ ಜಾಲದವರನ್ನೂ ಬೇಟೆ ಆಡ್ತಿದ್ದಾರೆ. ಈ ಡ್ರಗ್ಸ್ ದಂಧೆ ವಿರುದ್ಧ ನಟ ದುನಿಯಾ ವಿಜಯ್ ದನಿ ಎತ್ತಿದ್ದಾರೆ. ಪೋಷಕರು ಮಕ್ಕಳ ಮೇಲೆ ಗಮನ ಹರಿಸಿ, ಡ್ರಗ್ಸ್ ಜಾಲದ ಸುಳಿವು ಸಿಕ್ಕರೆ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ ಅಂತ ವಿಜಯ್ ಮನವಿ ಮಾಡಿದ್ದಾರೆ. ಗಾಂಜಾ, ಈಗಾಗಲೇ ನೀವು ಭೀಮಾ ಸಿನಿಮಾ ನೋಡಿದ್ರಿ, ಅದರಲ್ಲಿ ಗಾಂಜಾ ಮತ್ತು ಟೈಡಲ್ ಬಗ್ಗೆ ಮಾತಾಡಿದ್ವಿ. ಈಗ ಹೊಸದೊಂದು ಡ್ರಗ್ ಬೆಂಗಳೂರು ಬಂದಿದೆ ಅನ್ನೋ ಮಾಹಿತಿ ಇದೆ, ಅದು ಝಾಂಬಿ ಅಂತ. ಸೊ ಹಾಗಾಗಿ ಯುವಕರು ತುಂಬ ಹುಷಾರಾಗಿರಬೇಕು. ಯುವಕರಿಗಿನ್ನ ಹೆಚ್ಚಾಗಿ ಜೊತೆಯಲ್ಲಿ ಪೇರೆಂಟ್ಸ್ಗಳು ಕೂಡ ಹುಷಾರಾಗಿ ಮನೆಯಲ್ಲಿರೋ ಮಕ್ಕಳ ಬಗ್ಗೆ ಗಮನ ಹರಿಸ್ಕೊಳ್ಬೇಕು ಅಂತ ಕೇಳ್ತಾ, ಇದನ್ನು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೋತಾ ಆದಷ್ಟು ಜಲ್ದಿ ಇದು ನಿಜಾನ ಸುಳ್ಳ ಅಂತ ಪತ್ತೆ ಹಚ್ಚಿ ಜನಗಳಿಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಬೆಂಗಳೂರು ಮೈಸೂರು ನಡುವಿನ ರೈಲು ಮಾರ್ಗ ಪರಿಶೀಲನೆಗೆ ಅಂತ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಬಂದಿದ್ರು. ಆದರೆ ಕಾರ್ಯಕರ್ತರು, ಅಭಿಮಾನಿಗಳ, ಜನರ ನೂಕುನುಗ್ಗಲಿನಿಂದ ಅರ್ಧಕ್ಕೆ ವಾಪಸ್ಸಾದರು. ಆಮೇಲೆ ಚನ್ನಪಟ್ಟಣದ ಶೆಟ್ಟಿಹಳ್ಳಿ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ವಿದ್ಯಾರ್ಥಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ವಿದ್ಯಾದೀಪ ಅನ್ನುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಎಕ್ಸೆಲ್ ಕಾಲೇಜಿನಲ್ಲಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ದಂಡೇ ಹರಿದು ಬಂದಿತ್ತು. ಈ ವೇಳೆ ಪ್ರಸಿದ್ಧ ಸೈಬರ್ ತಜ್ಞ ಡಾಕ್ಟರ್ ಅನಂತಪ್ರಭು ಎಐ ಮತ್ತು ನ್ಯೂ ಜನರೇಷನ್ ಕರಿಯರ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ತಮಿಳುನಾಡು ಚುನಾವಣಾ ಅಖಾಡ ಜೋರಾಗ್ತಾ ಇದೆ. ಪಕ್ಷದ ಪರ ಪ್ರಚಾರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮಿಳುನಾಡಿಗೆ ತೆರಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಚೆನ್ನೈಗೆ ಡಿಕೆಶಿ ತೆರಳಿದ್ದಾರೆ. ಚುನಾವಣೆ ಕುರಿತ ಕಾಂಗ್ರೆಸ್ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಲಿದ್ದಾರೆ ಡಿಕೆಶಿ. ಮಹಾರಾಷ್ಟ್ರದ ಬಾರಾಮತಿ ವಿಧಾನಸಭಾ ಉಪಚುನಾವಣೆಯಲ್ಲಿ ದಿವಂಗತ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಅವಿರೋಧವಾಗಿ ಆಯ್ಕೆಯಾಗುವುದು ಖಚಿತವಾಗಿದೆ. ಉಪಚುನಾವಣಾ ರಣಕಣದಿಂದ ಹಿಂದೆ ಸರಿಯುವುದಾಗಿ ಕಾಂಗ್ರೆಸ್ ಈಗಾಗಲೇ ಘೋಷಿಸಿದೆ. ಈ ಮೂಲಕ ಏಪ್ರಿಲ್ 23ರಂದು ನಡೆಯುವ ಮತದಾನಕ್ಕೂ ಮೊದಲೇ ಸುನೇತ್ರಾ ಪವಾರ್ ಅವಿರೋಧವಾಗಿ ಆಯ್ಕೆಯಾಗಲಿದ್ದಾರೆ. ಸಿಕ್ಕಿಂನಲ್ಲಿ ನಿರಂತರ ಹಿಮಪಾತ ಸಂಭವಿಸುತ್ತಾ ಇದ್ದಲ್ಲೂ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರಸ್ತೆಗಳು ಹಿಮಾವೃತವಾಗಿದೆ, ಸಂಪರ್ಕ ಕಡಿತವಾಗಿದೆ. ಭಾರತೀಯ ಸೇನೆಯಿಂದ ಪ್ರವಾಸಿಗರ ರಕ್ಷಣೆಗೆ ಆಪರೇಷನ್ ಹಿಮಸೇತು ಅನ್ನುವ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಮಧ್ಯಪ್ರದೇಶದ ಸೆಹರೋನ್ನಲ್ಲಿ ನಡೆದ ಬೃಹತ್ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಸುಮಾರು 11,000 ಲೀಟರ್ ಹಾಲನ್ನ ನರ್ಮದಾ ನದಿಗೆ ಸುರಿದಿದ್ದಾರೆ. ಬೆರುಂಡಾ ಪ್ರದೇಶದಲ್ಲಿರುವ ಪಾತಾಳೇಶ್ವರ ಮಹಾದೇವ ದೇವಸ್ಥಾನದ ಮಹಾಯಜ್ಞ ಕಾರ್ಯಕ್ರಮದಲ್ಲಿ ಟ್ಯಾಂಕರ್ನಿಂದ 11,000 ಲೀಟರ್ ಹಾಲನ್ನ
ನದಿಗೆ ಸುರಿದಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಅನಂತ್ ಅಂಬಾನಿ ಅವರಿಗೆ ಇವತ್ತು 31ನೇ ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಇವತ್ತು ದೇಶದಾದ್ಯಂತ ಸಂಭ್ರಮದಿಂದ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ನೂರಾರು ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ನಡೆಯಿತು. ಅನಾಥಾಶ್ರಮಗಳಲ್ಲಿ ಸೇವಾ ಕೈಂಕರ್ಯಗಳೂ ನಡೆಯಿತು. ಬಡ ಮಕ್ಕಳಿಗೆ ಹಣ್ಣು, ಬಟ್ಟೆ, ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅನಂತ್ ಅಂಬಾನಿ ಹುಟ್ಟುಹಬ್ಬದ ಪ್ರಯುಕ್ತ ರಾಜಸ್ಥಾನದ ರಾಜಧಾನಿ ಜೈಪುರದ ಹಾತಿಗಾವ್ನಲ್ಲಿ 100ಕ್ಕೂ ಹೆಚ್ಚು ಆನೆಗಳು ಸಂಭ್ರಮದಲ್ಲಿ ಮಿಂದೆದವು. ಹಾತಿ ಬಾಬು, ಹಾತಿನಿ ಪುಷ್ಪ ಮತ್ತು ಹಾತಿನಿ ಚಂದ ಅನ್ನುವ ಆನೆಗಳು ತಮ್ಮ ಸೊಂಡಿಲುಗಳ ಮೂಲಕ ಕೇಕ್ ಕತ್ತರಿಸಿದ್ದು ವಿಶೇಷವಾಗಿತ್ತು. ಹೈದರಾಬಾದ್ನಲ್ಲಿ ಅನಂತ್ ಅಂಬಾನಿ ಅವರ ಹುಟ್ಟುಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಲಾಗಿದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ರಿಲಯನ್ಸ್ ಫೌಂಡೇಶನ್ ಆರ್ಥಿಕ ಬೆಂಬಲದೊಂದಿಗೆ ಮನ್ನಾ ಟ್ರಸ್ಟ್ ಆಯೋಜನೆ ಮಾಡಿದ್ದ ಈ ಕಾರ್ಯಕ್ರಮದಲ್ಲಿ 1,07,000 ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ಆಹಾರ ವಿತರಣೆಯನ್ನ ಮಾಡಲಾಯಿತು. A very happy birthday, Anandji. We at Manna, we are so humbled to have received the contribution from your foundation. And to kickstart your birthday, we have started distributing